guys, very good morning. So welcome back to Lakshmi Lokesh YouTube channel. ಈಗಷ್ಟೇ ನಾನು ಕೂಡ ಫ್ರೆಶ್ ಆಗಿ ಬಂದೆ. ಇವತ್ತು ಆ್ಯಕ್ಚುಲಿ ಏನು ಹೇಳ್ದಿರಾನೆ ವಿತೌಟ್ ಇನ್ಫಾರ್ಮೇಷನ್ ಮಂಜು ನೈಟ್ ಮನೆಗೆ ಬಂದಳು. ಸೊ ಸಡನ್ ಸರ್ಪ್ರೈಸು, ನನಗದು ಗೊತ್ತಿರಲಿಲ್ಲ. ದಿನ ನಾನು ಮಾಡಿ ಬೇಜಾರಾಗ್ಬಿಟ್ಟಿದೆ. ಹಂಗಾಗಿ ಇವತ್ತು ಮಂಜು ತಿಂಡಿ ಮಾಡ್ತಾ ಇದ್ದಾಳೆ. ಏನು ಮಾಡ್ತಿದ್ದಾಳೆ ತೋರಿಸ್ತೀನಿ ಒಂದು. ಮಂಜು ಏನು ತಿಂಡಿ ಮಾಡ್ತಾ ಇದೆಯಾ? ಹಾಂ, ಅದೇನಾ ಸ್ಪೆಷಲ್ ಮಾಡ್ತಾ ಇರೋದು ಇವತ್ತು ಮಧ್ಯಾಹ್ನ? ಇವಾಗ ನನಗಂತೂ ಮಾಡಿ ತುಂಬ ಬೋರ್ ಆಗಿದ್ದೆ. ಇವತ್ತು ಮಂಜು ಮಾಡ್ತಾ ಇದ್ದಾಳೆ. ಸೊ ಆಲ್ರೆಡಿ ಎಲ್ಲ ಟೈಮಿಂಗ್ಸ್ ಬಂದು 9:30 ಆಗಿದೆ, ಇನ್ನೂ ಮಾಡಿಲ್ಲ. ಹಂಗಾಗಿ ಅವಳು ನಿನ್ನೆ ಸ್ವಲ್ಪ ಅವರೆಕಾಯಿ ತಂದಿದ್ವಿ, ಅವರೆಕಾಯಿ ಎಲ್ಲ ಇಲ್ಲಿ ಬೇಯಿಸಿಟ್ಕೊಂಡಿದ್ದಾಳೆ. ಅವಳೇ ತಿಂಡಿ ಮಾಡ್ತಿದ್ದಾಳೆ ಇವತ್ತು. ಮತ್ತು ಅವರೆಕಾಳು ಉಪ್ಪಿಟ್ಟು ಅಂದರೆ ಇದೆಯಾ ಮಿಕ್ಸಿಯಾಗಿ ತೆಗ್ದಿಟ್ಟಿದ್ಯಾ? ತುಪ್ಪ ಮಾಡೋಕ್ಕೆ. ತುಪ್ಪ ಇದನ್ನು ಆ್ಯಕ್ಚುಲಿ ನಾನು ಸ್ಟೋರ್ ಮಾಡಿ ಇಟ್ಟಿದ್ದೆ, ಟೈಮ್ ಇರಲಿಲ್ಲ, ಮಾಡಿಲ್ಲ. ಈಗ ಅವಳೇ ಎಲ್ಲ ತೆಗ್ದಿಟ್ಟಿದ್ದಾಳೆ. ಅದನ್ನು ಆ್ಯಕ್ಚುಲಿ ಜಾರಿಗೆ ಹಾಕ್ಕೊಂಡು ರುಬ್ಬಿದ್ರೆ ಬೆಣ್ಣೆ ಬರುತ್ತೆ. ಆಮೇಲೆ ಕಾಯ್ಸೋಕೆ ಇಡ್ತಾರೆ. ಇನ್ನು ಅಮ್ಮ ಸ್ನಾನಕ್ಕೆ ಹೋಗಿದ್ದಾರೆ. ಇನ್ನು ಇವನು ನೋಡಿ 9:30 ಆದ್ರೂ ಫ್ರೆಶ್ ಅಪ್ ಆಗಿ ಯಾವ ಥರ ಮಲಗಿದ್ದಾನೆ. ತೆಗಿಯೋ. 24 ಅವರ್ಸು ಟಿ ವಿ, ಫೋನು. ಅವನ ಕೈಯಲ್ಲಿ ಈಗಲೂ ಫೋನ್ ಇಟ್ಕೊಂಡು ಹಂಗೆ ಟೈಮ್ ಪಾಸ್ ಮಾಡ್ತಾ ಇದ್ದಾನೆ. ಯಾವಾಗಲೂ ಫೋನು. ತೆಗಿಯೋ. ಆಯಿತು, ಆಫ್ ಮಾಡಿದ್ದೀನಿ, ವಿಡಿಯೋ ಮಾಡ್ತಾ ಇಲ್ಲ. ತೆಗಿಯೋ. ನಾನಂತೂ ತುಂಬ ದಿನದಿಂದ ಹಂಗೆ ಕೆಲಸ ಅದು ಪೆಂಡಿಂಗ್ ಇಟ್ಟಿದೆ. ಮಾಡಬೇಕು ಅಂದ್ಕೊಂಡೆ, ಬಟ್ ಆಗಲಿಲ್ಲ. ಈಗ ಮಂಜು ಬಂದು ಅದನ್ನು ಕಂಟಿನ್ಯೂ ಮಾಡ್ತಾ ಇದ್ದಾಳೆ. ಸೊ ಇವತ್ತು ನಾಳೆ ಫುಲ್ ರೆಸ್ಟ್. ಆ್ಯಕ್ಚುಲಿ ಎಲ್ಲ ಅವರೇ ಮಾಡ್ಕೊತಾಳೆ. ಅದನ್ನು ಮಾಡಿ ಏನೇ ಮಾಡ್ತೀಯಾ? ಎಲ್ಲ ಕೆಲಸ ಮಾಡ್ಬಿಡ್ರಿ ಇವತ್ತು ನೀನೆ. ಇನ್ನು ಮಂಜು ಬೆಣ್ಣೆ ಮಾಡೋಕ್ಕೆ ಅಂತ ಹೇಳಿ ನಾನು ತುಂಬ ದಿನದಿಂದ ಆ್ಯಕ್ಚುಲಿ ಸ್ಟೋರ್ ಮಾಡಿ ಇಟ್ಟಿದ್ದೆ. ಸೊ ಮಕ್ಕಳನ್ನ ಅಂಗಡಿನ ನೋಡ್ಕೊಳೋದ್ರಲ್ಲಿ ಟೈಮೇ ಆಗ್ತಿರ್ಲಿಲ್ಲ. ಹಾಗಾಗಿ ಇವಳು ನೆನ್ನೆ ಸಡನ್ನಾಗಿ ಬಂದಿದ್ಲಲ್ಲ, ಸೊ ನಾನೇ ಮಾಡ್ಕೊಡ್ತೀನಿ ಕೊಡು ಅಂತ ಹೇಳಿ ಸ್ವಲ್ಪ ಬೆಣ್ಣೆ ಮಾಡೋದಕ್ಕೆ ಸೊ ಏನು ಎತ್ತಿಟ್ಟಿದ್ದೆ ಅದನ್ನೆಲ್ಲ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಿ ಬೆಣ್ಣೆ ತೊಗೊಳ್ತಾ ಇದ್ದಾಳೆ. ಸೊ ತುಪ್ಪ ಮಾಡ್ಕೊಡೋಣ ಅಂಥೇಳಿ ಆದಷ್ಟು ನಾನು ಮನೆಯಲ್ಲೇ ಮಾಡ್ಕೊಡ್ತೀನಿ ಋತ್ವಿಕ್ಗೆ. ಇವತ್ತು ಅವಳು ಬಂದ್ಲಲ್ಲ, ಸೊ ಅವಳೇ ಮಾಡಿಕೊಡ್ತಾ ಇದ್ದಾಳೆ. ಹೆಂಗೆ ಬಂತು ನೋಡಿ. ಗ್ರಮಿ ಮಂಜು ಈಗ ಗ್ರೈಂಡ್ ಎಲ್ಲ ಮಾಡ್ಕೊಂಡಿದ್ದಾಳೆ. ಹೆಂಗೆ ಬಂದಿದೆ ಅಂತ ತೋರಿಸ್ತೀನಿ ನೋಡಿ. ತೆಗಿ ಅದನ್ನು ನೋಡೋಣ. ಸೊ ಬಂದಿರೋದನ್ನೆಲ್ಲ ಹಿಂಗೆ ಒಂದು ಡಬ್ಬದಲ್ಲಿ ಸ್ಟೋರ್ ಮಾಡಿಟ್ಟಿದ್ದೆ. ಆ್ಯಕ್ಚುಲಿ ನನಗೆ ಸ್ವಲ್ಪ ಟೈಮ್ ಇರಲಿಲ್ಲ, ನಾನು ಮಾಡಿರಲಿಲ್ಲ. ಸೊ ನೋಡಿ ಎಷ್ಟು ನೀಟಾಗಿ ಬಂದಿದೆ. ನೋಡಿದ್ರಲ್ಲ, ಆಗಲೇ ಇಷ್ಟೊತ್ತು ಮಂಜು ಮಿಕ್ಸಿಲೆಲ್ಲ ಫುಲ್ ಗ್ರೈಂಡ್ ಮಾಡ್ಕೊಂಡ್ಳು. ಅಂದರೆ ಇದನ್ನು ಮಿಕ್ಸಿಲಿ ಗ್ರೈಂಡ್ ಮಾಡ್ಕೋಬೇಕಾದ್ರೆ ಕೋಲ್ಡ್ ವಾಟರೇ ಹಾಕೋಬೇಕು. ಅಂದರೆ ಬೆಚ್ಚಗಿರೋ ನೀರು ಅಥವಾ ಬಿಸಿ ನೀರು, ಸ್ವಲ್ಪ ಉಗುರು ಬೆಚ್ಚ ನೀರು ಹಾಕ್ಕೊಂಡ್ರೆ ಅದು ಬೆಣ್ಣೆ ಸರಿಯಾಗಿ ಬರಲ್ಲ. ಇನ್ನು ಸ್ವಲ್ಪ ಕೋಲ್ಡ್ ವಾಟರ್ ಹಾಕ್ಕೊಂಡು ಈ ಥರ ಮಿಕ್ಸಿಲೇ ಗ್ರೈಂಡ್ ಮಾಡ್ಕೊಬಿಡ್ತೀನಿ. ಯಾಕಪ್ಪ ಅಂತ ಹೇಳಿದ್ರೆ ನಮ್ಮ ಮನೇಲಿ ಬೆಣ್ಣೆ ಕಡಿಯೋದು ಅಥವಾ ಮಜ್ಜಿಗೆ ಕಡಿಯೋದು ಆ ಥರ ಕೋಲೇನೂ ಇಲ್ಲ. ಹಾಗಾಗಿ ಈ ಥರ ಮಿಕ್ಸಿಲೇ ಗ್ರೈಂಡ್ ಮಾಡ್ಕೊತೀನಿ. ಇದು ಆ್ಯಕ್ಚುಲಿ ಒಂದು 15 ದಿನದಿಂದ ಹಾಲಿನ ಕೆನೆ ಎತ್ತಿಟ್ಟು ಸ್ಟೋರ್ ಮಾಡಿರೋದು. 15 ದಿನ 20 ದಿನ ಆ ಥರ ಸ್ಟೋರ್ ಮಾಡಿದ್ರೆ ಒಂದು 15 to 20 ಡೇಸ್ ಆಗೋಷ್ಟು ತುಪ್ಪ ತೆಗಿಬೋದು. ಅವಾಗವಾಗ ಮಾಡ್ಕೊಂಬಿಡೋಣ, ಮತ್ತು ಜಾಸ್ತಿ ದಿನ ಇಟ್ಟರೆ ಕೆಟ್ಟೋಗ್ಬಿಡುತ್ತಲ್ಲ. ಹಾಗಾಗಿ ಇವಾಗ ತೆಗೆದು ಮಂಜುನೇ ಇವತ್ತು ಮಾಡ್ತಿದ್ದಾಳೆ ಬೆಣ್ಣೆ. ಸೊ ನೋಡಿ ಹೆಂಗೆ ಬರುತ್ತೆ ಅಂತ ನಿಮಗೆ ತೋರಿಸ್ತೀನಿ ಈಗ. ಇನ್ನು ಬೆಣ್ಣೆಗೆಲ್ಲ ಒಂದು ಕಡೆ ಒಂದು ಬಟ್ಲಲ್ಲಿ ಫುಲ್ಲು ಸ್ಟೋರ್ ಮಾಡಿಕೊಂಡು ಮಂಜು ಬೆಣ್ಣೆ ಎಲ್ಲ ತೆಗೆದು ಏನೇನು ಹಾಕ್ತಿದ್ಯಾ ನೀನು? ಯಾಕೆ? ಹಾಂ, ಬೇಳೆದೆಲೆ ಎಲ್ಲ ಇದು ಮನೆದೇ ಅಲ್ಲ, ಏನು ಹಾಕಲ್ಲ. ಒಂದೆರಡು ತುಳಸಿ ಎಲೆ. ಮಂಜುನ ಒಂದು ಕಡೆ ತುಪ್ಪ ಕಾಯಕ್ಕೆ ಇಟ್ಟಿದ್ದಾಳೆ.
ಇವಂದು ಕೂಡ ಅಮ್ಮ ಸ್ನಾನ ಮಾಡಿಸಿ ಕೊಟ್ಟಿದ್ದಾರೆ, ನೋಡ್ತಿರ್ಬೋದು. ಹಾಯ್ ಏನು, ಅವನಿಗೂ ಕೂಡ ಇನ್ನೇನು ನಿದ್ದೆ ಬಂದಿದೆ, ಅವನು ರೆಡಿ ಮಾಡಿಸಿದ್ದೀನಿ. ಫುಲ್ ನಿದ್ದೆಲಿದ್ದಾನೆ. ಹೆಂಗಪ್ಪ ನಿದ್ದೆ ಮಾಡೋದು? ಕಣ್ಣು ನೋಡಿದ್ ಬಿಡಲ್ಲಿ. ಸೊ ಇವನ್ನ ಮಲಗಿಸಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಇನ್ನೇನು ನಿತಿನ್ಗೂ ಕೂಡ ತಿಂಡಿ ಹಾಕ್ಕೊಡ್ಬೇಕು ಮಂಜು. ಒಂದು ಕಡೆ ಬೆಣ್ಣೆ ಕಾಯಕ್ಕೆ ಇಟ್ಟಿದ್ದಾಳೆ, ನೋಡ್ಬೋದಿಲ್ಲಿ. ಬೆಣ್ಣೆ ಪಾಡಿಗೆ ಬೆಣ್ಣೆ ಆಗ್ತಾ ಇದೆ. ಇದು ಅವಳು ಹೇಳ್ದಂಗೆ ಅಂಗಡಿಯಿಂದ ತಂದಿರೋದಾದರೆ ಮಾತ್ರ ಅದಕ್ಕೆ ಏನೇನು ಹಾಕ್ಬೇಕಾಗ್ತೀವಿ. ಇದು ಮನೇಲೇ ಇಟ್ಟಿರೋದ್ರಿಂದ ಫುಲ್ ಪ್ಯೂರ್ ಇದು. ನಾನು ಈ ಹಿಂದೆ ಒಂದ್ಸಲಿ ವಿಡಿಯೋದಲ್ಲಿ ಕೂಡ ತೋರಿಸಿದ್ದೀನಿ. ಸೊ ಬರೀ ಕೆಮ್ಮಾಗುತ್ತೆ ಫ್ರಿಜ್ಜಲ್ಲಿ ಇಟ್ಟಿರೋದಕ್ಕೆ ಅನ್ನೋದಕ್ಕಷ್ಟೇ ತುಳಸಿ ಎಲೆ ಹಾಕ್ತೀವಷ್ಟೇ. ಇನ್ನು ಉಪ್ಪಿಟ್ಟು ಕೂಡ ರೆಡಿ ಆಗಿದೆ. ಮಲಗಿಸಿ ನಾವೆಲ್ಲ ತಿನ್ನಬೇಕು. ಇನ್ನು ರಿತಿಕ್ಷಾ ಕೂಡ ಆ್ಯಸ್ ಯೂಶ್ವಲ್ ಕ್ಲಾಸಿಗೆ ಹೋಗಿದ್ದಾಳೆ. ಈಗ ಕ್ಲಾಸಿಂದ ಇವತ್ತು ಮಾರ್ನಿಂಗ್ ಕ್ಲಾಸು. ಸೊ 12:30ಗೆಲ್ಲ ಬಂದುಬಿಡ್ತಾಳೆ. ಬಾಯ್ ಮಾಡು, ಬಾಯ್ ಬಾಯ್. ಕಿಸ್ ಕೊಡು. ಇವನ್ನ ಮಲಗಿಸಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಗಾಯ್ಸ್. ಇನ್ನೇನು ಬೆಣ್ಣೆ ಕೂಡ ಒಂದು 70 to 80% ಆಗಕ್ಕೆ ರೆಡಿಯಾಗಿದೆ. ಇನ್ನೇನು ಈಗ ಆಯಿತು ಅಂದಾಗ ಅದಕ್ಕೆ ಮಂಜು ನೀವು ನೋಡ್ತಿರ್ಬೋದು, ತುಳಸಿ ಎಲೆ ಒಂದು 5ರಿಂದ 6 ತುಳಸಿ ಎಲೆ ಹಾಕಿ 1-2 ನಿಮಿಷ ಹಿಂಗೆ ಅದನ್ನು ಕಲಸಿಟ್ರೆ ಆಗೋಯ್ತು. ಇನ್ನು ಈ ಕಡೆ ಉಪ್ಪಿಟ್ಟು ಕೂಡ ರೆಡಿ ಆಯಿತು. ಇನ್ನು ಅಮ್ಮ ಇನ್ನು ಸ್ನಾನಕ್ಕೆ ಬರೋ ಅಷ್ಟರಲ್ಲಿ ಆರೋಗುತ್ತೆ ಅಂಥೇಳಿ ಮಂಜು ಎಲ್ಲ ಒಂದು ಹಾಟ್ ಬಾಕ್ಸಿಗೆ ತುಂಬಿಟ್ಬಿಡೋಣ, ಎಲ್ಲರೂ ಒಟ್ಟಿಗೆ ಕೂತು ತಿನ್ಬೋದು ಅಂಥೇಳಿ ಹಾಟ್ ಬಾಕ್ಸ್ಗೆ ಹಾಕಿಡ್ತಾಯಿದ್ಲು. ಅಷ್ಟರಲ್ಲಿ ನಾನು ಋತ್ವಿಕ್ನ ಮಲಗಿಸ್ಬಿಡೋಣ ಅಂಥೇಳಿ ಮಲಗಿಸ್ತಾ ಇದ್ದೆ. ಇನ್ನು ಋತ್ವಿಕ್ನ ಮಲಗಿಸ್ಬಂದರೆ ನಾನು ಸ್ವಲ್ಪ ಕಿಚನ್ ಎಲ್ಲ ಕ್ಲೀನ್ ಮಾಡೋದಕ್ಕೆ ಹೆಲ್ಪ್ ಮಾಡ್ಬೋದಲ್ಲ. ಹಾಗಾಗಿ ನಮ್ಮನೇಲಿ ಆಲ್ಮೋಸ್ಟ್ ಯಾವಾಗಲೂ ನಾವು ಇದೇ ಥರ ಶೇರಿಂಗ್ ಮಾಡ್ಕೊಳೋದು ಕೆಲಸ. ಸೊ ಈ ಥರ ಇದ್ದರೆ ಖುಷಿ ಅಲ್ವಾ, ಏನಂತೀರಾ ಮಂಜು? ಆಯಿತಾ? ಹೆಂಗೆ? ಸೊ ನೋಡಿ, ಈಗ ಆರಿಸಿದಾಳೆ. ಈಗ ನೀರು ಹಾಕಿ ಸೌಂಡ್ ಬಂದಾಗ ಈ ಥರ ಸೌಂಡ್ ಚಟಪಟ ಅಂತ ಸಿಡಿದ್ರೆ ಇದು ರೆಡಿ ಆಗಿದೆ ಅಂತ. ಅದು ಫುಲ್ ತಣ್ಣಗಾದ್ಮೇಲೆ ತೋರಿಸ್ತೀನಿ ನೋಡಿ, ಎಷ್ಟು ಗರಿ ಗರಿಯಾಗಿ ಬರುತ್ತೆ ಅಂತ ಹೇಳಿದ್ರೆ ರವೆ ಇದ್ದಂಗೆ ಇರುತ್ತೆ. ಸೊ ಅದು ಯಾವ ಥರ ಬಂತು ಅಂತಲೂ ನಿಮ್ಗೆ ತೋರಿಸ್ತೀನಿ. ಇನ್ನು ಎಲ್ಲ ಕ್ಲೀನ್ ಮಾಡಿಟ್ಟು ಬಂದು ಈಗಷ್ಟೇ ಮಂಜು ಕೂಡ ತಿಂಡಿ ಹಾಕ್ಕೊಂಡು ಕೂತ್ಕೊಂಡು ತಿಂತಾ ಇದ್ದಾಳೆ. ಅವಳು ಕಾಲು ನೋವು ಬಂತು ಅಂಥೇಳಿ ಉಯ್ಯಾಲೆ ಮೇಲೆ ಹಾಕೊಂಡು ಕೂತ್ಕೊಂಡ್ಳು. ಇನ್ನು ನಾನು ಹೆಂಗಿದೆ ಬಿಸಿ ಇದ್ದಾಗಲೇ ತಿಂದುಬಿಡೋಣ ಅಂಥೇಳಿ ನಾನು ಕೂಡ ಸ್ವಲ್ಪ ತಿಂಡಿ ಹಾಕ್ಕೊಂಡು ಕೂತಿದ್ದೀನಿ. ಇನ್ನು ನಿತಿನ್ನ ನೋಡಿ, ಆ್ಯಕ್ಚುಲಿ ಅವನು ತಿಂಡಿ ಹಾಕ್ಕೊಟ್ಟು 1-2ರಿಂದ 3 ಸೆಕೆಂಡ್ ಹಂಗೆ ಇರ್ತಾನೆ. ನೀವು ನೋಡಿ, ತಿಂಡಿ ಮೇಲೆ ಜ್ಞಾನ ಇದೆಯೋ ಇಲ್ವೋ ಗೊತ್ತಿಲ್ಲ, ಅವನಿಗೆ ಮೊಬೈಲ್ ಮೇಲೆ ಎಷ್ಟು ಕಾನ್ಸಂಟ್ರೇಷನ್ ಇದೆ ಅಂತ ಹೇಳಿದ್ರೆ, ಅವನು ಯಾವಾಗಲೂ ಅಷ್ಟೇ. ಈಗ ಡಿಗ್ರಿ ಅವನು, ಚಿಕ್ಕ ಮಕ್ಳಿಗಾದರೆ ಹೊಡೆದೇಳ್ಬೋದು, ಇವನಿಗೆ ಮಾತ್ರ ಫೋನ್ ಅಂದರೆ ಅಷ್ಟು ಹುಚ್ಚು. ಇನ್ನು ಅಷ್ಟರಲ್ಲಿ ಲೋಕಿ ಕೂಡ ಬಂದ, ಲೋಕಿಗೂ ಕೂಡ ತಿಂಡಿ ಹಾಕ್ಕೊಡೋಣ ಅಂಥೇಳಿ ಹಾಕ್ಕೊಟ್ಟೆ. ಇನ್ನು ಎಲ್ಲರೂ ಒಟ್ಟಿಗೆ ತಿಂಡಿ ತಿನ್ನೋ ಅಷ್ಟರಲ್ಲೇ ಮಕ್ಕಳು ಕೂಡ ಬಂದರು. ಇನ್ನು ನೋಡಿ ರಿತಿಕ್ಷಾ ಹೆಂಗೆ ಆಟ ಆಡ್ತಿದ್ದಾಳೆ ಋತ್ವಿಕ್ ಜೊತೆ. ನೋಡಿ ಗಾಯಸ್, ಇವರಿಬ್ಬರು ಆ್ಯಕ್ಚುಲಿ ಸ್ಕೂಲಿಂದ ಬಂದ್ಲಿ ಇವಳು. ಅವ್ರ ಅಕ್ಕ ಬಂದರೆ ಅವನು ಯಾವ ಥರ ಅವಳ ಜೊತೆ ಆಟ ಆಡ್ತಾನೆ ನೋಡಿ. ಯಾರದು ಋತ್ವಿಕ್? ಪಪ್ಪ ಇದೆಯಾ? ಇವತ್ತಂತೂ ಟೈಮ್ ಪಾಸು. ನಮ್ಮ ಮಂಜುನೇ ಎಲ್ಲ ಮುಗಿಸಿದ್ಲು. ಈಗ ಕೆಲಸ ಮುಗಿಸೋ ಅಷ್ಟರಲ್ಲಿ ಆಲ್ಮೋಸ್ಟ್ ರಿತಿಕ್ಷಾನು ಕೂಡ ಮನೆಗೆ ಬಂದಳು. ಇನ್ನು ರಿತಿಕ್ಷನ್ ಕೂಡ ತಿಂಡಿ ತಿಂದು ಅಕ್ಕ ತಮ್ಮ ಹೆಂಗೆ ಆಟ ಆಡ್ತಿದ್ದಾರೆ ನೋಡಿದ್ರಲ್ಲ. ಸೊ ಅವ್ರದ್ದೆಲ್ಲ ಮುಗಿಸಿ ಈಗ ನಿತಿನ್ ಎಲ್ಲ ಹೊರಗಡೆ ಹೋಗಿದ್ದಾನೆ. ಅಮ್ಮ ಕೂಡ ಮಲ್ಕೊಂಡಿದ್ದಾರೆ. ಆಗಲೇ ತುಪ್ಪ ಕಾಯಿಸಿದ್ನಲ್ಲ, ಅದು ಹೆಂಗೆ ಬಂದಿದೆ ಅಂತ ತೋರಿಸ್ತೀನಿ ಬನ್ನಿ. ಕಾಯಿಸಿಟ್ಟಿದ್ದು ಹೆಂಗೆ ಬಂದಿದೆ ಅಂತ ತೋರಿಸ್ತೀನಿ ನೋಡಿ. ಸೊ ನೋಡಿ, ಒಂದು ಬಟ್ಲಿಗೆ ಸೋಸಿಟ್ಟಿದ್ದೆ, ಎಷ್ಟು ಗರಿ ಗರಿಯಾಗಿ ಬಂದಿದೆ. ಬಟ್ ಅಂಗಡಿಲಿ ಮಾಡೋದಕ್ಕೂ ಇದಕ್ಕೂ ಬೇರೆ ಏನು ಕೆಮಿಕಲ್ ಹಾಕಲ್ಲಲ್ಲ. ಎಷ್ಟು ನೋಡಿ, ಒಂಥರ ರವೆ ಥರ ಬಂದಿದೆ. ಕೋಲ್ಡ್ಗೂ ಅದಕ್ಕೂ ನೀವು ನೋಡ್ತಿರ್ಬೋದು. ಹತ್ತಿರದಿಂದ ತೋರಿಸ್ತೀನಿ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ನಾನು ಆ್ಯಕ್ಚುಲಿ ಋತ್ವಿಕ್ಗೆ ಯಾವಾಗಲೂ ಅದೇ ರೀತಿ ಮನೆಯಲ್ಲೇ ಮಾಡೋದು. ಸೊ ಚೆನ್ನಾಗಿ ಬಂದಿದೆ. ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ, ಅದನ್ನು ನೋಡ್ತಿದ್ರೆ ನಿಮಗೆ ಗೊತ್ತಾಗಿದೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ.
ಇನ್ನು ಮಧ್ಯಾಹ್ನದ ಅಡುಗೆಗೆ ಆಲ್ಮೋಸ್ಟ್ ಅಡುಗೆ ಮುಗಿಸಿದ್ದೀನಿ. ಬೆಳಗ್ಗೆ ಉಪ್ಪಿಟ್ಟು ಮಾಡಿದ್ದು, ಈಗ ಬಿಸಿ ಅನ್ನ ಮಾಡಿದ್ದೀನಿ. ಹಾಗೆ ಸ್ವಲ್ಪ ಗೊಜ್ಜು ಕೂಡ ಮಾಡ್ಕೊಂಡಿದ್ದೀನಿ. ನೀವು ಮತ್ತೆ ಊಟ ಮಾಡಿ ಇವಾಗ ಎಲ್ಲರೂ ಒಟ್ಟಿಗೆ ಟೈಮ್ ಪಾಸ್ ಮಾಡಿ ಎಲ್ಲ ಹೊರಗಡೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ನೋಡಿದ್ರಲ್ಲ ಇವತ್ತಿನ ವ್ಲಾಗ್ ವಿತ್ ಮಂಜು ಹೆಂಗಿತ್ತು ಅಂತ ಹೇಳಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ರೀತಿ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ, ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತು ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.